ನನ್ನದೇ ಆದ ಒಂದು ಜೀವನ ಚರಿತ್ರೆ. ಯೋಗಿ ಜೀವನ ಸತ್ಯಕಥೆ 36. ಯೋಗಿ ಜೀವನ ಸತ್ಯಕಥೆ 36. ನನ್ನ ಜನ್ಮ ರಹಸ್ಯ. ನನ್ನ ಜನ್ಮ ರಹಸ್ಯ ಇದರಲ್ಲಿ ಒಂದು ಭಾಗ ಇರುತ್ತೆ ನನ್ನದು. ಓಂ ಶಾಂತಿ. ವೀಕ್ಷಕರ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಸೃಷ್ಟಿನಲ್ಲಿ ಪ್ರತಿ ಜೀವಿ ಕೂಡ ಸೃಷ್ಟಿಯಾಗುತ್ತೆ. ಹಾಗೆ ನಾವು, ನೀವು, ನಿಮ್ಮವರು, ನಮ್ಮವರು, ಹಾಗೆ ಅಕ್ಕಪಕ್ಕ ಇರುವ ನಾಯಿ, ಕೋಳಿ, ಹಂದಿ, ಮೇಕೆ, ಕುರಿ, ಹಾಗೆ ಹಸು, ದನ, ಹಾಗೆ ಎತ್ತು ಅಂತೀರಲ್ಲ, ಎತ್ತು ಇತ್ಯಾದಿ ಎಲ್ಲ ಪ್ರಾಣಿಗಳು, ಎಲ್ಲ ಪಕ್ಷಿಗಳು, ಹಾಗೆ ಅಕ್ಕಪಕ್ಕ ಮನೆಗಳವರು, ನಮ್ಮ ಮನೆಯಲ್ಲಿರುವ ಚಿಕ್ಕವರು, ದೊಡ್ಡವರು ಹಾಗೂ ನಾವು ಎಲ್ಲರೂ ಸೃಷ್ಟಿ ಆಗಿರ್ತೀವಿ. ಆದರೆ ಬ್ರಹ್ಮಶಕ್ತಿ ಅಥವಾ ಬ್ರಹ್ಮಾಜಿ ಜಗತ್ತನ್ನು ಸೃಷ್ಟಿ ಮಾಡ್ದ. ಇದನ್ನು ನಡೆಸೋದು ವಿಷ್ಣುಜಿ, ವಿಷ್ಣು ಶಕ್ತಿ. ಹಾಗೆ ಇದನ್ನು ನಾಶ ಮಾಡೋದು ಶಿವಶಕ್ತಿ ಅಂತ ನಾವು ಅನ್ಕೋತೀವಿ. ಆದರೆ ಎಲ್ಲ ನಮ್ಮ ಮನೆ ಬರ, ಎಲ್ಲ ನಮ್ಮ ಕರ್ಮ, ಎಲ್ಲ ನಮ್ಮ ಕರ್ಮ. ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಕಷ್ಟಗಳ ಮೇಲೆ ಕಷ್ಟಗಳು, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಗೊಂದಲದಲ್ಲಿ ಗೊಂದಲ. ಈ ರೀತಿ ಮಾಯೆಯಲ್ಲಿ ಸಿಕ್ಕಾಕೊಂಡು ನಾವು ನರಳುತ್ತಾ ಇರ್ತೀವಿ. ಪ್ರತಿ ಜೀವಿಗೂ ರೋಗ ಬರುತ್ತೆ, ಕಷ್ಟಗಳು ಬರುತ್ತೆ. ಹಾಗೆ ನಾನಾ ರೀತಿಯ ಪಡಬಾರದ ಕಷ್ಟಗಳನ್ನು ಅನುಭವಿಸಿ ಸಾಯಬೇಕಾಗುತ್ತೆ. ಇದನ್ನೆಲ್ಲ ನೋಡಿ ನೋಡಿ ಮನುಷ್ಯ ಗೊಂದಲದಲ್ಲಿ ಸಿಕ್ಕಾಕುತ್ತಾನೆ. ಮನುಷ್ಯ ಹುಟ್ಟುವಾಗ ಪವಿತ್ರವಾಗಿ ಶುದ್ಧವಾಗಿರ್ತಾನೆ. ಆದರೆ ಹುಡ್ತಾ ಹುಡ್ತಾ ಕೊನೆಗೆ ಅವನು ಬೆಳೀತಾ ಬೆಳೀತಾ ಕೊನೆಗೆ ಪ್ರತಿ ಜನ್ಮದಲ್ಲೂ ಹುಟ್ಟೋದು, ಪ್ರತಿ ಜನ್ಮದಲ್ಲೂ ಸಾಯೋದು. ಇದೇ ಜೀವನ ಚಕ್ರ. ಒಂದು ಜೀವನ ಚಕ್ರದ ಸುಳಿಯಲ್ಲಿ ಸಿಕ್ಕಾಕೊಂಡು ಗೊಂದಲದಲ್ಲಿ ಸಿಕ್ಕಾಕೊಂಡು ನರಳುತ್ತಿರ್ತಾನೆ. ಆದರೆ ತನ್ನನ್ನು ಆ ಶಕ್ತಿ ಸೃಷ್ಟಿ ಮಾಡ್ತು, ಈ ಶಕ್ತಿ ನಡೆಸ್ತಾ ಇದೆ, ಅದು ಏನೋ ಮಾಡುತ್ತೆ, ಅದರ ಅಧೀನದಲ್ಲಿ ನಾವಿದ್ವಿ, ಹೀಗೆ ಅನ್ಕೋತಾನೆ. ನಿಜ ಹೇಳ್ಬೇಕಂದ್ರೆ ತಾನೇ ಜಗತ್ತನ್ನು ಸೃಷ್ಟಿ ಮಾಡ್ಕೋತಾನೆ, ತಾನೇ ಜಗತ್ತನ್ನು ನಡೆಸ್ತಾನೆ, ತಾನೇ ಜಗತ್ತಿನಿಂದ ಮುಕ್ತಿ ಹೊಂದ್ತಾನೆ. ಅಂದರೆ ಈ ಶರೀರನ ಬಿಡ್ತಾನೆ. ಇದನ್ನು ಅಹಂ ಬ್ರಹ್ಮಾಸ್ಮಿ ಅಂತೀವಿ. ಈ ಜಗತ್ತಿನ ರಹಸ್ಯ ಏನು? ನಾನು ಯಾಕೆ ಹುಟ್ಟಿದ್ದೀನಿ? ನಾನು ಯಾಕೆ ಇಲ್ಲಿದ್ದೀನಿ? ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ? ನನ್ನನ್ನು ಸೃಷ್ಟಿ ಮಾಡಿದವ್ರು ಯಾರು? ನಾನು ನಡೆಸ್ತಾರ ಯಾರು? ನನ್ನನ್ನು ನಾಶ ಮಾಡೋರು ಯಾರು? ನನ್ನ ಈ ಜನ್ಮದ ಉದ್ದೇಶ ಏನು? ನಾನು ಏತಕ್ಕಾಗಿ ಹುಟ್ಟಿದ್ದೀನಿ? ಇದ್ರ ಬಗ್ಗೆ ಯಾವಾಗ ತಲೆ ಕೆಡಿಸ್ಕೊತಾನೆ, ಯಾವಾಗ ಒಂದು ಉನ್ನತ ಮಟ್ಟದ ಜ್ಞಾನಾರ್ಜನೆಗಾಗಿ ಆಸೆ ಪಡ್ತಾನೆ, ಆಗ ಅವನಿಗೆ ಜ್ಞಾನದ ಬೆಳಕು ಅವನ ಹೃದಯ ಕಮಲದಲ್ಲಿ, ಅವನ ಮೆದುಳಲ್ಲಿ ಜ್ಞಾನದ ಜ್ಯೋತಿ ಪುಟಿ ಹೇಳ್ತಾ ಇದೆ, ಪುಟಿದೆ ಹೇಳ್ತಾ ಇದೆ, ಬೆಳಗ್ತಾ ಇದೆ, ಪ್ರಜ್ವಲಿಸ್ತಾ ಇದೆ ಅಂತ ಅರ್ಥ. ಅಹಂ ಬ್ರಹ್ಮಾಸ್ಮಿ, ಆತ್ಮಜ್ಞಾನ, ಬ್ರಹ್ಮಜ್ಞಾನ. ನಾನು ಯಾರು? ಏತಕ್ಕಾಗ್ಬಿಟ್ಟಿದ್ದೀನಿ? ನನ್ನ ಕರ್ತವ್ಯ ಏನು? ನಾನು ಇಲ್ಲಿ ಏನು ಮಾಡಬೇಕಾಗಿದೆ? ನಾನು ಹೇಗಿರಬೇಕು, ಹೇಗಿರಬಾರ್ದು? ಯಾವ ಮಾರ್ಗದಲ್ಲಿ ಹೋದ್ರೇ ಸರಿ ಇದೆ, ಯಾವ ಮಾರ್ಗದಲ್ಲಿ ನಾನು ಹೋಗ್ಬಾರ್ದು? ಈ ರೀತಿಯ ಒಂದು ಉನ್ನತ ಮಟ್ಟದ ಜ್ಞಾನ ಅವನಲ್ಲಿ ಪುಟಿದೆ ಹೇಳುತ್ತೆ. ಅದರಂತೆ ಅವನು ತನ್ನದೇ ಆದ ಒಂದು ಅಸ್ತಿತ್ವದ ಜ್ಞಾನವನ್ನು ಕಂಡ್ಕೋತಾನೆ. ಯಾವ ಮಾರ್ಗದಲ್ಲಿ ಹೋದರೆ ಸರಿ, ಯಾವ ಮಾರ್ಗದಲ್ಲಿ ಹೋದರೆ ಸರಿ ಇಲ್ಲ, ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ಲಾಭ, ಏನು ಮಾಡಿದ್ರೆ ನಷ್ಟ, ಈ ರೀತಿ ಆಲೋಚನೆ ಮಾಡ್ತಾನೆ. ಪ್ರತಿ ಹೆಜ್ಜೆಗೂ ಕಲ್ಲು ಮುಳ್ಳು, ಕಷ್ಟ ಸುಖ, ಹಾಗೆ ಅಡೆ ತಡೆ ಗೋಡೆಗಳು ಎಲ್ಲವೂ ಬರುತ್ತೆ. ಆದರೆ ಅದನ್ನೆಲ್ಲ ಮೆಟ್ಟಿ ನಿಂತು ಎಲ್ಲವನ್ನೂ ಲೆಕ್ಕಿಸದೆ ತನ್ನ ಜೀವನದ ಏನು ಗುರಿ ಇದೆ, ಏನು ಗುರಿ ಮುಟ್ಬೇಕಂತಿದ್ದಾನೆ, ಯಾವುದನ್ನು ಸಾಧಿಸ್ಬೇಕಂತಿದ್ದಾನೆ, ಅದರ ಕಡೆ ಗಮನ ಕೊಡ್ತಾನೆ. ಇಂತಹ ಒಬ್ಬ ವ್ಯಕ್ತಿ ತಾನು ಏತಕ್ಕಾಗಿ ಹುಟ್ಟಿದ್ದೀನಿ, ತನ್ನ ಈ ಜನ್ಮದ ಉದ್ದೇಶ ಏನು, ಈ ರಹಸ್ಯ ಏನು ಅಂತ ತಿಳ್ಕೊತಾನೆ. ಅವನಿಗೆ ಆಗ ಸ್ವಲ್ಪ ಸ್ವಲ್ಪ ಜ್ಞಾನ ಬರುತ್ತೆ. ಇದರಲ್ಲಿ ನನ್ನದೇ ಆದ ಒಂದು ಜೀವನ ಚರಿತ್ರೆ. ಯೋಗಿ ಜೀವನ ಸತ್ಯಕಥೆ 36. ಯೋಗಿ ಜೀವನ ಸತ್ಯಕಥೆ 36. ನನ್ನ ಜನ್ಮ ರಹಸ್ಯ. ನನ್ನ ಜನ್ಮ ರಹಸ್ಯ ಇದರಲ್ಲಿ ಒಂದು ಭಾಗ ಇರುತ್ತೆ ನನ್ನದು. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಜನ್ಮ ರಹಸ್ಯ ಈ ರೀತಿ ಇದೆ. 2006ನೇ ಇಸ್ವಿ ನಾನಾಗ ತಪಸ್ಸಾಧನೆಗೆ ಅಂತ ತೊಡಗಿದ್ದೆ. KR ಪುರಮಲ್ಲಿ ಸುಮಾರು 8 ತಿಂಗಳ ತಪಸ್ಸಾಧನೆ. ಬಾಗಿಲಾಕ್ಕೊಂಡು ಒಂಟಿಯಾಗಿ ಒಬ್ಬನೇ ಮಿತವಾದ ಆಹಾರ ಸೇವನೆ ಮಾಡಿಕೊಂಡು 24 ಅವರ್ ತಪಸ್ಸಾಧನೆ. 24 ಅವರ್ ತಪಸ್ಸಾಧನೆ. ಯಾರೂ ಇಲ್ಲ ನನ್ನ ಜೊತೆ, ನಾನಿರೋದು ಒಬ್ಬನೇ. ಒಂದು ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗ್ತಿದ್ದೆ, ಕೇವಲ 4 ಅವರ್ ಅಷ್ಟೇ. ಅನಂತರ ಹೋಗ್ತಾ ಇರಲಿಲ್ಲ. ಅದರಿಂದ ಬಂದಿದ್ದ ಹಣ ತಿನ್ನೋಕ್ಕೆ ಸಾಲ್ತಾ ಇರಲಿಲ್ಲ.
ಬಾಡಿಗೆ ಕಟ್ಟಕ್ಕೆ ಆಗ್ತಿರಲಿಲ್ಲ, ಕರೆಂಟ್ ಬಿಲ್ಲು ಕಟ್ಟಕ್ಕೆ ಆಗ್ತಿರ್ಲಿಲ್ಲ. ಹಾಗೆ 6 ತಿಂಗಳು 7 ತಿಂಗಳು ಕರೆಂಟ್ ಬಿಲ್ಲು ಬಾಡಿಗೆ ಎಲ್ಲ ಬ್ಯಾಲೆನ್ಸ್ ಆಯಿತು. ಮನೆ ಓನರ್ ಖಾಲಿ ಮಾಡು ಅಂತ ಗಲಾಟೆ ಮಾಡೋರು. ಆದರೂ ನಾನು ತಪಸ್ಸಾಧನೆ ಬಿಡಲಿಲ್ಲ, ಯೋಗ ಸಾಧನೆ ಬಿಡಲಿಲ್ಲ, ಇಟ್ಟ ಹೆಜ್ಜೆ ಹಿಂದೆ ತಗೊಳ್ಳಿಲ್ಲ, ಕಂಟಿನ್ಯೂ ಮಾಡಿದೆ. ಕೊನೆಗೂ ನನಗೆ ಜ್ಞಾನ ಬಂತು. ನಾನಾ ರೀತಿಯ ಅಡೆತಡೆಗಳು, ನಾನಾ ರೀತಿಯ ಹೇಳುಬೇಳುಗಳು, ನಾನಾ ರೀತಿಯ ಕಷ್ಟಗಳು ಬಂತು. ಎಲ್ಲವನ್ನೂ ಆ ದೈವ ನನಗೆ ಸುಗಮವಾಗಿ ಬಗೆಹರಿಸಿ ಮತ್ತೆ ನನಗೆ ಫಲ ಕೊಟ್ಟ. ತಪಸ್ಸಾದ್ಮೇಲೆ ಯಶಸ್ಸನ್ನು ಕಂಡೆ. ಆಗ ನನಗೆ ಜ್ಞಾನ ಬಂತು. ನನ್ನ ಜನ್ಮರಾಶಿ ಏನು, ನಾನು ಯಾವ ರೀತಿ ಹುಟ್ಟಿದೆ ಅಂತ, ನನ್ನ ಹುಟ್ಟು ಯಾವ ರೀತಿ ಆಯಿತು, ನನ್ನ ಬಾಲ್ಯದಲ್ಲಿ ಯಾವ ರೀತಿ ಆಯಿತು ಅಂತ ನನ್ನದೇ ಆದ ಒಂದು ಕಲ್ಪನೆಯೋ ಪರಿಕಲ್ಪನೆಯೋ ಅಥವಾ ಭ್ರಮೆನೋ ಏನಾದರೂ ಆಗಲಿ ಜ್ಞಾನ ಬಂತಲ್ಲ, ನನ್ನ ಬಗ್ಗೆ ನಂಗೆ ತಿಳುವಳಿಕೆ ಬಂತಲ್ಲ ಯಾವ ರೀತಿ ಹುಟ್ಟಿದೆ ಅಂತ. ಆ ಸ್ಟೋರಿನ ನಾನಿಲ್ಲಿ ನಿಮ್ಗೆ ಹೇಳ್ತೀನಿ. ವೀಕ್ಷಕರೇ, ಗುರುಮಕ್ಕಳೇ, ಅಭಿಮಾನಿಗಳೇ, ನನ್ನ ಜನ್ಮ ರಹಸ್ಯ ಅಹಂ ಬ್ರಹ್ಮಾಸ್ಮಿ. ಆಗ ನನಗೆ ಬಂದ ಜ್ಞಾನ ಏನಂದರೆ, 20ನೇ ತಾರೀಕು 4ನೇ ತಿಂಗಳು ಅಂದರೆ ಏಪ್ರಿಲ್ ತಿಂಗಳು, 20ನೇ ತಾರೀಕು 4ನೇ ತಿಂಗಳು ಅಂದರೆ ಏಪ್ರಿಲ್ ತಿಂಗಳು 1967ರಿಂದ 69. ಇದರಲ್ಲಿ ಯಾವ 3 ವರ್ಷದಲ್ಲಿ ಯಾವುದಾದ್ರೂ ಒಂದಿನ. ಇದಕ್ಕೆ ಈ ರೀತಿ ಹೇಳೋಕ್ಕೆ ಒಂದು ಕಾರಣನೂ ಇದೆ. 67ರಲ್ಲಿ ನಂದೊಂದು ಏಕಾದಶಿ ದಿನ, ಹಾಗೆ 69ರಲ್ಲಿ ಚೈತ್ರ ಪೌರ್ಣಮಿ ದಿನ ನನ್ನ ಜನ್ಮ ರಹಸ್ಯ. ಮಧ್ಯಾಹ್ನ 2:30 ಗಂಟೆ, 2:30ರಿಂದ 3:30, ಮಧ್ಯಾಹ್ನ 2:30ರಿಂದ 3:30 ಚೈತ್ರ ಪೌರ್ಣಮಿ. ವರ್ಷದ ಮೊದಲ ಪೌರ್ಣಮಿ ಅದು. ಉಗಾದಿ ಆದಮೇಲೆ ಬರುತ್ತೆ. ಹಿಂದೂ ಧರ್ಮದ ಪ್ರಕಾರ ಉಗಾದಿ ಆದಮೇಲೆ ಬರುತ್ತೆ ವರ್ಷದ ಮೊದಲ ಪೌರ್ಣಮಿ, ಚೈತ್ರ ಪೌರ್ಣಮಿ. ಅವತ್ತೇ ಹನುಮಾನ್ ಉದಯ, ಹನುಮಾನ್ ಜನ್ಮ ಜಯಂತಿ, ಹನುಮಂತನ ಜನ್ಮ ಅವತ್ತು. ಇಡೀ ಭೂಮಿಗೆ ಪಂಚಪುರಾಣಗಳು, ನವಗ್ರಹ ಶಕ್ತಿಗಳು, ನಕ್ಷತ್ರ ಶಕ್ತಿಗಳು, ಭೂಮಂಡಲದ ಪಂಚಭೂತಗಳ ಶಕ್ತಿ ಅವತ್ತು ಪ್ರಜ್ವಲಿಸುತ್ತೆ. ಒಂದು ಮಹಾಶಕ್ತಿಯಾಗಿ ಬೆಳೆಯುತ್ತೆ, ಹನುಮಂತನ ಶಕ್ತಿಯಾಗಿ. ಅದು ಚೈತ್ರ ಪೌರ್ಣಮಿ ಅಂತೀವಿ ಅವತ್ತು. ಚೈತ್ರ ಪೌರ್ಣಮ ದಿನ ಹನುಮಾನ್ ಜಯಂತಿ. ಅದರ ಅಕ್ಕಪಕ್ಕ ದಿನಗಳಲ್ಲಿ ಮಹಾವೀರ ಜಯಂತಿ ಕೂಡ ಇರುತ್ತೆ. ಇಂಥ ಒಂದು ಚೈತ್ರ ಪೌರ್ಣಮಿ ದಿನ ಮಧ್ಯಾಹ್ನ 2:30ರಿಂದ 3:30 ಆ ಸಮಯದಲ್ಲಿ ನನ್ನ ಜನ್ಮ ಆಗುತ್ತೆ. ಅದು ಬಂದ ಒಂದು ಗೋವುಗಳ ಹಿಂಡು, ಗೋವುಗಳ ತಂಡ ಆ ಸ್ಥಳದಲ್ಲಿ ನಾಗರಕಟ್ಟೆ, ಅಶ್ವತ್ಥಕಟ್ಟೆ, ಅರಳಿ ಮರ, ಬೇವಿನ ಮರ, ಹಾಗೆ ಇನ್ನೂ ಕೆಲವು ಅಮೂಲ್ಯವಾದ ವನಸ್ಪತಿ ವೃಕ್ಷಗಳಿರ್ತಕ್ಕಂಥ ಏರಿಯಾ. ಅಂಥ ಏರಿಯಾನಲ್ಲಿ ಓಂ ಶ್ರೀ ಸಂಧ್ಯಾಮಾತ ಛಾಯಾಮಾತ ಸೂರ್ಯ ಭಗವಾನ ಅನ್ನೋ ಒಂದು ನಕ್ಷತ್ರ, ಅದರ ಮುಖಾಂತರ ಒಂದು ಶಕ್ತಿ ಋಷಿ ಗೋನಿಕಾ ಮಾತಾ ಅನ್ನೋ ಒಂದು ಶಕ್ತಿಯ ಮೂಲಕ ನನ್ನ ಜನ್ಮ ಮಧ್ಯಾಹ್ನ 2:30ರಿಂದ 3:30 ಒಳಗೆ ಆಗಿದೆ. ಆದರೆ ನನ್ನ ಜನ್ಮಕ್ಕೆ ಕಾರಣ ಯಾರು, ಏತಕ್ಕಾದೆ ನನ್ನ ಜನ್ಮ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ನನಗೂ ಗೊತ್ತಿಲ್ಲ ಎಲ್ಲಿವರೆಗೂ. 2006 7ನೇ ಇಸ್ವಿವರೆಗೂ. ಆಗ ವಯಸ್ಸೆಷ್ಟು ನನಗೆ? ಸುಮಾರು 36 ವರ್ಷ, 37 ವರ್ಷ, 38 ವರ್ಷ. ಆ ಸಮಯದಲ್ಲಿ ನನಗೆ ಜ್ಞಾನ. ಅಲ್ಲಿ ಜನ್ಮ ಆದಾಗ ಇದ್ದದ್ದು ಕೇವಲ ಅರಳಿ ಮರ, ಬೇವಿನ ಮರ ಅಷ್ಟೇ ಇತ್ತು. ಮಧ್ಯದಲ್ಲಿ ನಾಗರಕಟ್ಟೆ, ಅಶ್ವತ್ಥಕಟ್ಟೆ, ನಾಗದೇವತೆಗಳು, ಕಲ್ಲಿನ ಮೂರ್ತಿ ಅಷ್ಟೇ ನನಗೆ ಗೊತ್ತಾಗ್ತಿತ್ತು. ನನ್ನ ಶರೀರ ಇದೆಯೋ ಇಲ್ವೋ ಅನ್ನೋದು ನನ್ನ ಅನುಭವದಲ್ಲಿಲ್ಲ. ಹೇಗೆ ಸಂಧ್ಯಾಮಾತ ಛಾಯಾಮಾತ ಸೂರ್ಯ ಭಗವಾನ ನಕ್ಷತ್ರ ಇದೆ, ಅದರ ಒಂದು ಕಿಡಿ ನಾನಷ್ಟೇ. ಆಗ ಮನುಷ್ಯರಾಗಲಿ, ಪ್ರಾಣಿಗಳಾಗಲಿ, ಯಾವುದೇ ಪಶು ಪಕ್ಷಿಗಳಾಗಲಿ, ಅಥವಾ ಯಾವುದೇ ಗದ್ದಲ, ಯಾವುದೇ ಶಬ್ದ, ಅಥವಾ ಯಾವುದೇ ಪ್ರಾಣಿ ಜೀವಿ ಆಗಲಿ ಅಲ್ಲಿಲ್ಲ. ಅಲ್ಲಿದ್ದಿದ್ದೇ ಒಂದು ಸಂಧ್ಯಾಮಾತ ಛಾಯಾಮಾತ ಸೂರ್ಯ ಭಗವಾನ. ತದನಂತರ ಭೂಮಿ ಮೇಲೆ ಅಂದರೆ ನಾಗರಕಟ್ಟೆ, ಅಶ್ವತ್ಥಕಟ್ಟೆ, ಅರಳಿ ಮರ, ಬೇವಿನ ಮರ, ನಾಗರ ಕಲ್ಲುಗಳ ಮೂರ್ತಿಗಳು. ಅನಂತರ ಅಲ್ಲಿ ಕಾಣಿಸ್ಕೊಂಡಿದ್ದು, ಪ್ರತ್ಯಕ್ಷ ಆಗಿದ್ದು ಒಂದು ಚಿಕ್ಕ ಹೆಣ್ಣು ಮಗು. ಅದನ್ನು ಶಾಂತ ಅಂತ ಕರಿತೀವಿ.
ಅದು ನನ್ನ ಕೈ ಹಿಡ್ಕೊಂಡಿದೆ. ಆಗ ನೋಡ್ತೀನಿ ನನಗೆ ಕೈ ಮಾತ್ರ ಉದಯ ಆಗಿದೆ. ಫಸ್ಟ್ ಟೈಮ್ ಉದಯ ಆಗಿರೋದು ನನ್ನ ಶರೀರದಲ್ಲಿ. ಮೆದುಳಲ್ಲ, ತಲೆಯಲ್ಲ, ಕಣ್ಣಲ್ಲ, ಮೂಗಲ್ಲ, ಬಾಯಿಯಲ್ಲ, ಕಾಲುಗಳಲ್ಲ. ಫಸ್ಟ್ ಟೈಮ್ ನನ್ನ ಕೈ ಎಡಗೈಯೋ ಬಲಗೈಯೋ ಒಂದು, ಬಲಗೈ ಅಂತ ಇಟ್ಕೊಳ್ಳಿ, ಉದಯ ಆಗಿದೆ. ಅದು ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ಯಾವುದೋ ಒಂದು ಮನೆ. ಅಲ್ಲಿ ಅದಕ್ಕೆ ತಂದೆ ತಾಯಿ ಎಲ್ಲರೂ ಇದ್ದಾರೆ. ಆ ಮಗುವನ್ನ ಅದು ಮುದ್ದಾಡ್ತಾರೆ ಅವರೆಲ್ಲ, ತಂದೆ ತಾಯಿ ಅದನ್ನು. ಆಗ ಅನ್ನಿಸ್ತು ನನಗೆ, ನನ್ನ ತಂದೆ ತಾಯಿ ನನಗೂ ಇಲ್ವಲ್ಲ ಅಂತ. ಅದಕ್ಕೆ ತಂದೆ ಇದೆ, ತಾಯಿ ಇದೆ, ಅಕ್ಕ ಇದ್ದಾರೆ, ಆದರೆ ನನಗೆ ಯಾರು ಇಲ್ವಲ್ಲ ಅಂತ ಅನ್ನಿಸ್ತು. ಮತ್ತೆ ಸ್ವಲ್ಪ ಕಾಲ ಆದಮೇಲೆ ನನಗೂ ಒಂದು ಮನೆ ಸಿಕ್ತು. ನನಗೂ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಅಣ್ಣ ಇದ್ದಾರೆ, ತಂಗಿ ಇದ್ದಾರೆ, ಅಕ್ಕಪಕ್ಕ ಮನೆಗಳು ಉಟ್ಕೊಳ್ತು. ಹಾಗೆ ಕೋಳಿ, ಕೊಕ್ಕ, ಕುರಿ, ಮೇಕೆ, ದನ, ಕರು, ಹಸು ಎಲ್ಲವೂ ಉಟ್ಕೊತು. ಹಾಗೆ ಅಕ್ಕಪಕ್ಕ ಮನೆಗಳು ಒಂದು ಹಳ್ಳಿನೇ ಉಟ್ಕೊತು. ಒಂದು ಹಳ್ಳಿ ಅಂದಮೇಲೆ ಪಕ್ಕದ ಹಳ್ಳಿಗಳಿರಲ್ವಾ, ಪಕ್ಕದ ಹಳ್ಳಿಗಳು ಇದಾವ ಅಂದಮೇಲೆ ಹೋಬಳಿ, ತಾಲೂಕು ಇರಲ್ವಾ, ಹಾಗೆ ಜಿಲ್ಲೆ ಇರಲ್ವಾ, ಹಾಗೆ ರಾಜ್ಯ ಇರಲ್ವಾ, ಹಾಗೆ ದೇಶ ಇರಲ್ವ, ಹಾಗೆ ಖಂಡಗಳಿರಲ್ವಾ, ಹಾಗೆ ಭೂಮಿ ಅನ್ನೋ ಒಂದು ಗ್ರಹ ಇರಲ್ವಾ, ನದಿ, ಸಾಗರ, ಬೆಟ್ಟ, ಗುಡ್ಡ, ಗಿಡ, ಮರ, ಬಳ್ಳಿ ಎಲ್ಲವೂ ಉಟ್ಕೊತು. ಹಾಗೆ ಗ್ರಹ ತಾರೆಗಳು ಉಟ್ಕೊತು, ಬೇರೆ ಗ್ರಹಗಳು ಉಟ್ಕೊತು, ಇಡೀ ಬ್ರಹ್ಮಾಂಡ ಉಟ್ಕೊತು. ಅನಂತರನೇ ಗೊತ್ತಾಯ್ತು, ಇಲ್ಲಿ ಬರೀ ಮಾಯ ಮಾಯ ಮಾಯೆ, ಕಷ್ಟ ಕಷ್ಟ ಕಷ್ಟ, ಗೊಂದಲ ಗೊಂದಲ ಅಂತ. ಹೀಗೆ ನನ್ನ ಚರಿತ್ರೆ ಮುಂದುವರಿತು. ನಾನಾ ರೀತಿಯ ಕಷ್ಟಗಳು, ನಾನಾ ರೀತಿಯ ನೋವುಗಳು, ನಾನಾ ರೀತಿಯ ಬಾಧೆಗಳು. ಆಗ ಗೊತ್ತಾಯ್ತು ನನಗೆ, ನಾನು ಸಿಕ್ಕಾಕೊಂಡಿದ್ದೀನಿ ಕಷ್ಟದಲ್ಲಿ ಅಂತ. ಹಾಗಿದ್ರೆ ನಾನು ಏತಕ್ಕಾಗ್ಬಿಡ್ತೆ, ಯಾವ ಸಾಧನೆಗಾಗ್ಬಿಡ್ತೆ, ಏನು ಮಾಡ್ಲಿಕ್ಕಾಗ್ಬಿಡ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕು. ಒಳ್ಳೆಯ ಮಾರ್ಗದಲ್ಲಿ ಹೋಗುವಾಗ ಅಡೆ ತಡೆ ಗೋಡೆಗಳು ಬರ್ತದೆ, ಕಲ್ಲು ಮಣ್ಣು ಎಲ್ಲ ಬರುತ್ತೆ, ಎದುರಾಗುತ್ತೆ ನಮಗೆ ಪರಿಸ್ಥಿತಿಗಳು, ಕಷ್ಟಗಳು ಬರುತ್ತೆ, ನೋವುಗಳು ಬರುತ್ತೆ, ಶತ್ರುಗಳು ಬರ್ತಾರೆ. ಎಲ್ಲವನ್ನೂ ಮೆಟ್ಟಿ ನಿಲ್ಲಬೇಕು. ನಮ್ಮ ಗುರಿ ಮುಟ್ಟೋವರೆಗೂ ನಾವು ಹಿಂದೆ ತಿರುಗಿ ನೋಡಬಾರ್ದು ಅಂತ ಅನ್ನಿಸ್ತು. ಈ ರೀತಿ ಅಂದಿನಿಂದ ಇಂದಿನವರೆಗೂ ನಾನು ಒಂದೇ ಹೆಜ್ಜೆ ಇಟ್ಟಿದ್ದೀನಿ, ಮುಂದೆ ಮುಂದೆ ಮುಂದೆ. ಆ ಹೆಜ್ಜೆನ ಹಿಂದಕ್ಕೆ ಇಟ್ಟಿಲ್ಲ ನಾನು. ಮುಂದೆ ಇಟ್ಟ ಒಂದು ಹೆಜ್ಜೆಯನ್ನು ಇಲ್ಲಿವರೆಗೂ ನಾನು ಹಿಂದೆ ಇಡಲಿಲ್ಲ. ಈಗ ನನಗೆ 56 ವರ್ಷ ವಯಸ್ಸಿ ಮನುಷ್ಯ ಜಗತ್ತಿನಲ್ಲಿ, ಭೂಮಿ ಮೇಲೆ. ಈ ಭೂಮಿ ಮೇಲೆ ನನಗೆ ಇವತ್ತು ತಾರೀಕು 20 ಅಕ್ಟೋಬರ್ ತಿಂಗಳು, ದೀಪಾವಳಿ ದಿನ, 2025ನೇ ಇಸ್ವಿ, ಸೋಮವಾರ. ಈ ಸಮಯದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಈ ಸಮಯ 12 ಗಂಟೆ 28 ನಿಮಿಷ ಆಗಿದೆ. ಮಾತಾಡ್ತಾ ಇದ್ದೀನಿ ನಿಮ್ಮ ಮುಂದೆ, ನನ್ನ ಚರಿತ್ರೆನ ಹಂಚ್ಕೋತಾ ಇದ್ದೀನಿ. ಆದರೆ ನನ್ನ ಸದುದ್ದೇಶ ಏನು? ಒಳ್ಳೆಯ ಮಾರ್ಗದಲ್ಲಿ ಹೋಗೋದು. ನನ್ನ ಸದುದ್ದೇಶ ಏನು? ಒಳ್ಳೆಯವರನ್ನು ಈ ಭೂಮಿ ಮೇಲೆ, ಒಳ್ಳೆಯದನ್ನು ಈ ಭೂಮಿ ಮೇಲೆ ರಕ್ಷಣೆ ಮಾಡೋದು. ಇದೇ ನನ್ನ ಸದುದ್ದೇಶ, ಇದೇ ನನ್ನ ಸಂಕಲ್ಪ. ಈ ಜನ್ಮದ ರಹಸ್ಯ ಇದು, ಈ ಜನ್ಮದ ಉದ್ದೇಶ ಇದು ಅಂತ ನನಗೆ ಚಿಕ್ಕ ಹುಡುಗಲ್ಲೇ ಜ್ಞಾನೋದಯ ಆಗಿತ್ತು. ಸುಮಾರು 13 ವಯಸ್ಸಿನಲ್ಲೇ ಜ್ಞಾನೋದಯ ಆಗಿತ್ತು. ಆದರೆ ಅದು ಪರಿಪೂರ್ಣವಾಗಿ ಅರ್ಥ ಆಗಿದ್ದು ನನಗೆ 38, 37, 36 ವರ್ಷ ಆದಮೇಲೆ. ಈ ಒಂದು ನನ್ನ ಜನ್ಮ ರಹಸ್ಯ ಆಗ ಅರ್ಥ ಆಯ್ತಾದರೂ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಈ ಜಗತ್ತಿನ ಸೃಷ್ಟಿ ರಹಸ್ಯ ಅರ್ಥವಾಗಿಲ್ಲ. ಅದರ ಹುಡುಕಾಟದಲ್ಲಿ ನಾನಿದ್ದೀನಿ. ಹೀಗೆ ನೀವು ಕೂಡ ನಿಮ್ಮದೇ ಆದ ಜನ್ಮ ರಹಸ್ಯ, ನಿಮ್ಮದೇ ಆದ ಜೀವನ, ನಿಮ್ಮದೇ ಆದ ಏಳು ಬೀಳುಗಳು, ಕಷ್ಟಗಳು, ನೋವುಗಳು, ಬಾಧೆಗಳು, ಗುರಿ ಇರುತ್ತೆ. ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನೀವೊಂದು ಒಳ್ಳೆಯ ಉದ್ದೇಶ ಇಟ್ಕೊಳ್ಳಿ, ಒಂದು ಒಳ್ಳೆಯ ಗುರಿ ಮುಟ್ಲಿಕ್ಕೆ ಪ್ರಯತ್ನ ಪಡಿ, ಒಂದು ಒಳ್ಳೆಯ ಸಾಧನೆಗಾಗಿ ಹೋರಾಟ ಮಾಡಿ. ಅದು ಯಾವ ರೀತಿ ಇರಬೇಕಂದ್ರೆ, ನೀವು ಆರೋಗ್ಯವನ್ನು ಸಂಪಾದನೆ ಮಾಡ್ಕೋಬೇಕು. ಮೊದಲನೇದಾಗಿ ನೀವು ಶರೀರದಲ್ಲಿ ಬಂದಿ ಆಗಿದ್ದೀರಾ, ನಾನು ಶರೀರದಲ್ಲಿ ಬಂದಿ ಆಗಿದ್ದೀನಿ, ಎಲ್ಲವೂ ಶರೀರಗಳಲ್ಲಿ ಬಂದಿ ಆಗಿದೆ. ಆದರೆ ನೀವು ಶರೀರಗಳಲ್ಲಿ ಬಂದಿ ಆಗಿದ್ದೀರಾ, ನಾನು ಶರೀರಗಳಲ್ಲಿ ಬಂದಿ ಆಗಿದ್ದೀನಿ, ಎಲ್ಲರೂ ಶರೀರಗಳಲ್ಲಿ ಬಂದಿ ಆಗಿದ್ದಾರೆ. ಇಲ್ಲಿ ರೋಗ ಬರುತ್ತೆ ಶರೀರಗಳಿಗೆ, ತಡ್ಕೊಳಕ್ಕಾಗಲ್ಲ. ಕಷ್ಟಗಳು ಬರುತ್ತೆ, ತಡ್ಕೊಳಕ್ಕಾಗಲ್ಲ. ನೋವುಗಳು ಬರುತ್ತೆ, ತಡ್ಕೊಳಕ್ಕಾಗಲ್ಲ. ಆದರೆ ನಾವೊಂದು ಒಳ್ಳೆಯ ಉದ್ದೇಶ ಇಟ್ಕೋಬೇಕು, ಒಳ್ಳೆಯದಕ್ಕಾಗಿ ಹೋರಾಟ ಮಾಡಬೇಕು. ಮೊದಲನೇದು ಆರೋಗ್ಯ ಬಗ್ಗೆ ಸಂಪಾದನೆ ಮಾಡ್ಕೋಬೇಕು. ಅನಂತರ ಆರ್ಥಿಕವಾಗಿ ನಾವು ಸುಂದರವಾದ, ಸರಳವಾದ ಜೀವನ ಮಾಡಲಿಕ್ಕೆ, ಜೀವನೋಪಾಯಕ್ಕೆ ಏನೋ ಒಂದು ಕೆಲಸ ಮಾಡಬೇಕು. ಅನಂತರ ನಮ್ಮದೊಂದು ಗುರಿ ಇರಬೇಕು, ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆಯದನ್ನು ಮಾಡೋದು. ನಾವು ಅದರಲ್ಲಿ ಸಾಧನೆಯಲ್ಲಿ ಯಶಸ್ಸನ್ನು ಕಾಣಬೇಕು, ಜ್ಞಾನ ಪಡಿಬೇಕು, ಶಕ್ತಿ ಪಡಿಬೇಕು. ಅದನ್ನು ಈ ಜಗತ್ತಿಗೆ ನಾವು ಕೊಡಬೇಕು, ಬೇರೆಯವ್ರನ್ನ ಉದ್ಧಾರ ಮಾಡಬೇಕು, ನಾವು ಉದ್ಧಾರ ಆಗಬೇಕು, ಬೇರೆಯವ್ರನ್ನ ಉದ್ಧಾರ ಮಾಡಬೇಕು. ಇದು ನನ್ನ ಸಂಕಲ್ಪ, ಸದುದ್ದೇಶ, ನನ್ನ ತತ್ವ. ಹಾಗೆಯೇ ಸನಾತನ ನಮ್ಮ ಹಿಂದೂ ಧರ್ಮದಲ್ಲಿ ಬಂದಂಥ ಎಲ್ಲ ಗುರುಗಳು, ಮಹಾಮಾತೆಯರು, ಮಹಾನುಭಾವರು ಹೇಳಿಕೊಟ್ಟಂಥ, ಹಾಕಿಕೊಟ್ಟಂಥ ಮಾರ್ಗ ಒಳ್ಳೆಯ ಮಾರ್ಗ. ಇದನ್ನು ನಾವೆಲ್ಲರೂ ಪಾಲನೆ ಮಾಡಬೇಕು, ಅಳವಡಿಸ್ಕೋಬೇಕು. ನಾವು ಉದ್ಧಾರ ಆಗಬೇಕು, ಬೇರೆಯವ್ರನ್ನೂ ಉದ್ಧಾರ ಮಾಡಬೇಕಂತ ಹೇಳ್ತಾ, ಈ ಒಂದು
ಯೋಗಿ ಜೀವನ ಸತ್ಯಕತೆ ಅಹಂ ಬ್ರಹ್ಮಾಸ್ಮಿ ಈ ಒಂದು ಪಾಠನಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಉದ್ದೇಶಗಳೇನಿದೆ, ನಿಮ್ಮ ಜೀವನ ಏನಿದೆ, ಅದಕ್ಕಾಗಿ ಪ್ರಯತ್ನ ಪಡಿ. ಏದಕ್ಕಾಗಿ ಭೂಮಿ ಮೇಲೆ ಹುಟ್ಟಿದಿರಿ ನೀವು, ಅದನ್ನು ಹುಡುಕಿ 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 ಉತ್ತರ ಸಿಗುತ್ತೆ. ಅದನ್ನು ಪಾಲನೆ ಮಾಡಿ ಯಶಸ್ಸನ್ನು ಕಾಣಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಆಶೀರ್ವಾದ ಇರಲಿ. ದೀಪಾವಳಿಯ ಈ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರ ಜೀವನದಲ್ಲಿ ದೀಪಾವಳಿಯ ಬೆಳಕು ಬೆಳಗಲಿ ಅಂತ ಕೇಳ್ಕೊತ, ಆ ಭಗವಂತನಲ್ಲಿ ಆ ಭಗವತಿಯಲ್ಲಿ ಪ್ರಾರ್ಥನೆ ಇಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಶುಭಾಶಯಗಳನ್ನು ತಿಳಿಸ್ತಾ, ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆಗ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ.